ಹೋಮ ಹವನಗಳನ್ನ ಯಾಕೆ ಮಾಡುವಂತ ರೂಢಿ ಶುರುವಾಯ್ತು ಅಂತ? ನಾವಿಲ್ಲಿ ಬಳಸುವಂತ ಹವಿಸ್ಸುಗಳೇನೇನಿದ್ದಾವೆ, ನೀವು ಹೇಳಿದ್ರಿ ತುಪ್ಪ ಬಳಕೆ ಮಾಡ್ತೀವಿ, ಚಕ್ಕೆಗಳನ್ನ ಬಳಕೆ ಮಾಡ್ತೀವಲ್ಲ, ಈ ಚಕ್ಕೆ, ತುಪ್ಪ ಮತ್ತು ಇದಕ್ಕೆ ಬೇಕಾಗುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿದ್ದಾವೆ, ಇದು ಮನುಷ್ಯನ ದೇಹಕ್ಕೆ ಬೇಕಾಗುವಂತಹ, ಅದರಲ್ಲೂ ವಿಶೇಷವಾಗಿ ಅಗ್ನಿಯ ರೂಪದಲ್ಲಿ ಆರಂಭಗೊಂಡು ಹೊಗೆಯ ರೂಪದಲ್ಲಿ ನಮ್ಮ ಶ್ವಾಸಕೋಶವನ್ನು ಶುದ್ಧಿ ಮಾಡುವಂಥದ್ದು ಮತ್ತು ನಮ್ಮ ಮನೆಯ ವಾತಾವರಣವನ್ನು ಗಟ್ಟಿ ಮಾಡುವಂಥದ್ದು. ಮನೆಯ ವಾತಾವರಣ ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ. ಇವತ್ತಿನ RCC ಬಿಲ್ಡಿಂಗ್ಗಳ ಕಾನ್ಸೆಪ್ಟ್ ಅಲ್ಲ. ಆವಾಗ ಮರದ ಮುಚ್ಚಿಗೆ ಮನೆಗಳಿರ್ತಿದ್ವು. ಮರದ ಮುಚ್ಚಿಗೆ ಮನೆಗಳಲ್ಲಿ ಮಳೆ ಮತ್ತು ಚಳಿ ಜಾಸ್ತಿ ಇದ್ದಾಗ ಮರಕ್ಕೆ ಗೊತ್ತಿಲ್ಲದೆ ಆದಂತ ಒಂದು ಹುಳ ಆಗುತ್ತೆ. ಆ ಹುಳದಿಂದ ಮನೆಯ ಮೇಲ್ಛಾವಣಿಗಳಲ್ಲಿ ಹುಳ ಸಂಚಾರ ಶುರುವಾದ್ರೆ ಮೇಲ್ಛಾವಣಿ ಹಾಳಾಗುವಂತ ಪ್ರಯತ್ನ ನಡೆಯುತ್ತೆ. ಇದೇ ಹೋಮ ಹವನಗಳು ನಾವು ಮನೆಯಲ್ಲಿ ಪ್ರತಿ ವರ್ಷಕ್ಕೂ ಒಂದ್ಸಲಿ ಅದನ್ನ ಮಾಡ್ತಾ ಬಂದ್ರೆ ಆ ಹೋಮದ ಘಮ, ಹೋಮದ ಹೊಗೆ ಎಲ್ಲ ಕಡೆ ಪಸರಿಸಿದ್ರೆ ನಮ್ಮ ಲಂಗ್ಸ್ ಹೆಂಗ್ ಶುದ್ಧಿ ಆಗುತ್ತೋ, ಇಡೀ ಮನೆಯಲ್ಲಿ ಆ ಮರದ ಮೇಲ್ಛಾವಣಿಗಳಲ್ಲಿ ಏನಾದ್ರೂ ಸಣ್ಣ ಕ್ರಿಮಿಕೀಟಗಳ ತೊಂದರೆ ಆಗ್ತಾ ಇದ್ರೆ ಅದನ್ನು ಶುದ್ಧಿ ಮಾಡುತ್ತೆ. ಹೋಮದ ನಂತರ ಆ ಭಸ್ಮವನ್ನ ಏನ್ ರಚನೆ ಆಗುತ್ತೆ, ಆ ಭಸ್ಮವನ್ನು ಕೂಡ ಅನೇಕ ದಿನಗಳ ಕಾಲ ನಾವು ಆ ಭಸ್ಮವನ್ನು ಇಟ್ಕೊಂಡು ನಾವು ತಿಲಕವಾಗಿ ಅದನ್ನ ಹಣೆಗಿಡುವಂತ ಪದ್ಧತಿ ರೂಢಿ ಮಾಡ್ಕೊಂಡು. ಇದ್ಯಾಕೆ? ಆ ಹೋಮದಿಂದ ಭಸ್ಮಗೊಂಡಂತ ವಸ್ತು ನಾವು ಹಣೆಯಲ್ಲಿಟ್ಟಾಗ ಅದರ ಅಂಶ ಹೇಗೆ ನಮ್ಮ ಶ್ವಾಸಕೋಶವನ್ನು ಶುದ್ಧ ಮಾಡಿತ್ತೋ, ನಮ್ಮ ದೇಹದಲ್ಲಿ ಇರುವಂಥ ಸಣ್ಣ ಸಣ್ಣ ರಂಧ್ರದ ಮುಖಾಂತರ ಮತ್ತೆ ಒಂದ್ಸಗೆ ಆ ಭಸ್ಮವೂ ಕೂಡ ದೇಹವನ್ನು ಪ್ರವೇಶ ಮಾಡಿ ನಮಗೆ ಬೇಕಾಗುವಂಥ ಎನರ್ಜಿಯನ್ನು ಕೊಡುವಂಥ ಶಕ್ತಿ ನಮ್ಮಲ್ಲಿದೆ ಅಂತ